ರೋಹಿತ್, ಹಾರ್ದಿಕ್, ಬುಮ್ರಾ, ಓ ಮೈ ಗಾಡ್, ಜಾಕ್ಸ್, ರದರ್ಫರ್ಡ್. ಅಯ್ಯೋ ದೇವರೇ, ಇದು ಅರ್ಧಕ್ಕರಲ್ಲಿ ಹೊಸ್ಬಿಡ್ಬೇಕು ಹಿಂಗೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪೋಸ್ಟ್ ಮ್ಯಾಚ್ ಹರಟೆ ವಿತ್ ಅನ್ಫಿಟೆಡ್ ಬ್ಯಾಚುಲರ್ಸ್. ಇವತ್ತು ಮ್ಯಾಚ್ ಇದ್ದಿದ್ದು ಎಲ್ ಕ್ಲಾಸಿಕೋ ಆಫ್ IPL ಅಂತ ಕರಿತಿದ್ರು. ಇನ್ನು ಕರಿಬಾರ್ದು, ಯಾಕೆ ಹೇಳಿ? ಆ ಎಲ್ ಕ್ಲಾಸಿಕೋ ಇದ್ದಿದ್ದು ರೋಹಿತ್ ಮತ್ತು ಧೋನಿ ಕ್ಯಾಪ್ಟನ್ ಇದ್ದಾಗ. ಈ ಕ್ಯಾಪ್ಟನ್ ಇದ್ದಾಗ ಅಲ್ಲ ಗುರು. ನಿನ್ನ ಬಗ್ಗೆ ನಾನು ಲಾಸ್ಟ್ 3 ವೀಡಿಯೋಸಲ್ಲೂ ಏನು ಹೇಳಬೇಕು ಅಂತ ಗೊತ್ತಾಗ್ತಿರಲಿಲ್ಲ. ಇವತ್ತಂತೂ ಹೆಸರು ತೊಗೊಳಕ್ಕೂ ಆಗ್ತಿಲ್ಲ, ಅಷ್ಟು ಚೆನ್ನಾಗಿ ಆಡ್ಬಿಟ್ಟಿದ್ಯಾ. ಇವತ್ತು ಟಾಸ್ ಗೆದ್ದಿದ್ದು ನಮ್ಮ ಕ್ಯಾಪ್ಟನ್. ಬಾಲಿಂಗ್ ಮಾಡಿದ್ರು, ಆಬ್ವಿಯಸ್ಲಿ ವಾಂಕಡೆಯಲ್ಲಿ ಬಾಲಿಂಗ್ ಮಾಡಿದ್ರು. 206 ಹೊಡ್ಸ್ಕೊಂಡ್ರು. ನನ್ನ ಪ್ರಕಾರ ವಾಂಕಡೆಯಲ್ಲಿ 206 ಚೇಸಬಲ್. ಬಟ್ ಈ ಪಿಚ್ಚು ಈ ಥರ ಗ್ರಿಪ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಬಟ್ ಈ ಥರನೂ ಸೋಲ್ಬಾರ್ದು. ಏನು ಒಂದು ಮ್ಯಾಚ್ 100 ರನ್ನಿಂದ ಗೆದ್ಬಿಟ್ವಿ ಅಂತ ಈ ಮ್ಯಾಚ್ 100 ರನ್ನಿಂದ ಕೊಟ್ಬಿಟ್ವಿ ಅಷ್ಟೇ, ಇನ್ನೇನಿಲ್ಲ. ಯಾವ ಮೊಮೆಂಟಮು ಪಿಕ್ ಆಗ್ತಿಲ್ಲ, ಯಾವ ಕಮ್ ಬ್ಯಾಕು ಇಲ್ಲ ಈ ಸೀಸನ್ನು. ಮುಂದಿನ ಸೀಸನ್ ಸಿಗ್ತೀವಿ ನಾವು. ಜೊತೆಗೆ ಇನ್ಯಾರ್ಯಾರು ಬರ್ತಿರೋ ಕರ್ಕೊಂಡು ಹೋಗ್ಬೇಕು ಅಷ್ಟೇ ಈ ಸೀಸನ್ನು. ಬಾಲಿಂಗ್ ವಿಚಾರಕ್ಕೆ ಬಂದರೆ ಅಣ್ಣ, ಫಸ್ಟ್ ಓವರ್ ಬುಮ್ರಂಗ್ ಹಾಕ್ಸ್ದೆ, ಒಳ್ಳೆ ಕಂಟ್ರೋಲ್ ಆಯಿತು. ಅದಾದಮೇಲೆ ಯಾರ್ಯಾರು ಒಳ್ಳೆಯವ್ರನ್ನ ಹಾಕ್ಸ್ಬೇಕಲ್ಲ, ನೀನೇ ಬಾಲ್ ಎತ್ಕೊಂಡ್ಬಂದಿದ್ಯಲ್ಲ ಕ್ಯಾಪ್ಟನ್ ಅಂತ. 19 ರನ್ ಅಲ್ಲಿ ಮುಗೀತು. ನೀನೇ ಹೇಳಿದ್ಯಲ್ಲ 20 ರನ್ಗಳು ಕೊಟ್ಟರೆ ಮ್ಯಾಚೇ ಗೆಲ್ಲಲ್ಲ ಅಂತ, ನೀನೇ ಕೊಡ್ತೀಯಾ. ಅದಾದಮೇಲೆ ಮತ್ತೊಂದು ಓವರ್ ಬಂದಿದೆಯಾ ಪವರ್ ಪ್ಲೇಲಿ, ಅದು 19. ಸೊ 2 ಓವರಿಗೆ ಆಲ್ಮೋಸ್ಟ್ ನೀನು 40 ರನ್ಸ್ ಕೊಟ್ಟೆ. ಅದೇ ಡಿಫ್ರೆನ್ಸು. ಈ ಮೆಂಟಾಲಿಟಿಲಿ ಎಲ್ಲರೂ ಫಿಕ್ಸ್ ಆಗ್ಬಿಟ್ರು. ನಿನ್ನ ಕೈಯಲ್ಲಿ ಪವರ್ ಪ್ಲೇಲಿ ಬಾಲಿಂಗ್ ಮಾಡೋಕ್ಕಾಗ್ತಿಲ್ಲ ಈ ಫ್ರಾಂಚೈಸಲ್ಲಿ. ಆ್ಯಸ್ ಎ ಕ್ಯಾಪ್ಟನ್ ನನ್ನ ಪ್ರಕಾರ ಹಾರ್ದಿಕ್ ಆ್ಯಸ್ ಅ ಕ್ಯಾಪ್ಟನ್ ಆದಮೇಲಿಂದ ಪರ್ಫಾರ್ಮೆನ್ಸ್ ಬರ್ತಿಲ್ಲ. ಸೊ ಬೆಟರ್, ನಿನಗೆ ಕ್ಯಾಪ್ಟನ್ಸಿ ಸೂಟ್ ಆಗ್ತಿಲ್ಲ ನಿನ್ನ ಪ್ಲೇಗೆ ಅಂದರೆ ಯು ನೀಡ್ ಟು ಗಿವ್ ಟು ಸಂಬಡಿ ಎಲ್ಸ್ ಅಷ್ಟೇ. ಸೊ ಅಲ್ಲಿ 40 ರನ್ ನೋಡ್ಸ್ಕೊಂಡ್ರು ಹೋಯ್ತು. ಇನ್ನಾದಮೇಲೆ ಬಾಲರ್ಸು ಚೆನ್ನಾಗಿ ಮಾಡಿದರು, ಬಟ್ ಸ್ಯಾಂಡ್ನೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಆದರು. 44 ಅಗೇನ್ ಒಳ್ಳೆ ಕ್ಯಾಚ್ ತಗೊಂಡ್ರು ಫೀಲ್ಡಿಂದ ಹೊರಗೋದ್ರು. ಅದನ್ನು ಬಿಟ್ಟರೆ ಅಲ್ಲ ಗಜನ್ಫರ್ ಚೆನ್ನಾಗಿ ಮಾಡಿದ್ರು. ಬಟ್ ಸ್ಯಾಮ್ಸನ್ ಅಣ್ಣ, ನೀನು ಇಡೀ ಸೀಸನಲ್ಲಿ ಅಲ್ಲಿ ಇಲ್ಲಿ 2-3 ಸೆಂಚುರಿ ಹೊಡ್ಕೊತೀಯ. ನಮ್ಮೇಲೆ ಹೊಡಿಬೇಕಿದ್ದ ಇವತ್ತು, ಅದು ವಾಂಕಡೆಯಲ್ಲಿ ಹೋಮ್ ಗ್ರೌಂಡಲ್ಲಿ. ತಗೊಳ್ಳಿ ಆಯಿತು, ಒಳ್ಳೆ ಸೆಂಚುರಿ ಬೈ ಸಂಜು ಸ್ಯಾಮ್ಸನ್. ಅವರು ಒಳ್ಳೆ ಇನ್ನಿಂಗ್ಸ್ ಬಿಲ್ಡ್ ಮಾಡಿ 206 ಹೊಡೆದ್ರು. ನನಗೆ ಒಂದು ಹಾಫ್ ಇನ್ನಿಂಗ್ಸ್ ಆದಮೇಲೆ ಒಳ್ಳೆ ಕಾನ್ಫಿಡೆನ್ಸ್ ಇತ್ತು, ಬರ್ತಾರೆ ವಾಂಕಡೆ ಹೊಡಿತಾರೆ. ಫಸ್ಟ್ ಓವರಲ್ಲಿ ಒಂದು 6 ಬಿತ್ತು, ಅದೇ ಲಾಸ್ಟ್ 6ನ ನೋಡಿದ್ದು. ಆಮೇಲೆ 6 ಬಿದ್ದಿಲ್ಲ. ಏನು ಮಾಡ್ತಿದ್ದೀರಾ ವಾಂಕಡೆಯಲ್ಲಿ ಗುರು? ಹಿಂಗೆ ಆಡಿದ್ರೆ ಆಗಲ್ಲ. ಪವರ್ ಪ್ಲೇಲಿ 29 ರನ್ ಹೊಡೆದಿದ್ದೀರಾ, ಅಲ್ಲಿ ಓವರಲ್ಲಿ ಹೊಡ್ಸ್ಕೊಂಡಿದ್ದಾರೆ ನಮ್ಮ ಕ್ಯಾಪ್ಟನ್ನು. ನೀವು 20 ರನ್ ಪವರ್ ಪ್ಲೇಲಿ ಹೊಡೆದ್ರೆ 206 ಚೇಸ್ ಮಾಡ್ತೀರಾ. ಅದಾದಮೇಲೆ ಯಾವ ಓವರು ರಿಕ್ವೈರ್ಡ್ ರನ್ ರೇಟ್ ಮೀಟೇ ಆಗ್ತಿಲ್ಲ ನೀವು. ಅದಾದಮೇಲೆ ಒಳ್ಳೆ 3 ವಿಕೆಟ್ ಬಿತ್ತು ಪವರ್ ಪ್ಲೇಲಿ. ಅಕೀಲ್ ಹುಸೇನ್ 5 ವಿಕೆಟ್ ಆಲ್ ಏನೋ ತೊಗೊಂಡ್ರು. ಗುರು ಏನು ಗುರು ನಿನ್ನ ಟರ್ನು? ನಮ್ಮ ಮೇಲೇ ಟರ್ನ್ ಮಾಡಬೇಕಾ ಮ್ಯಾಚ್ಗಳನ್ನ? ಬಂದರು, ಒಳ್ಳೆ ಬಾಲಿಂಗು. 2 ಓವರಿಗೆ 6-7 ರನ್ ಕೊಟ್ಟು 2 ವಿಕೆಟ್ ತೊಗೊಂಡ್ರು ಪವರ್ ಪ್ಲೇಲಿ. ಒಳ್ಳೆ ಬಾಲಿಂಗು. ಅದಾದಮೇಲೆ ಅದ್ರ ಜೊತೆ ಮುಖೇಶ್ ಚೌಧರಿನೂ ಯಾರು ಅವರು ಅಷ್ಟು ಒಳ್ಳೆ ಬಾಲಿಂಗ್ ಹಾಕಿ ಪವರ್ ಪ್ಲೇಲಿ ಅವರು 4 ಓವರ್ಸ್ ಕೊಟ್ಟ 8 ಓವರ್ಸ್ ಒಳಗೆ ಮುಗಿಸ್ಕೊಂಡು ಒಳ್ಳೆ ಬಾಲಿಂಗ್ ಹಾಕಿ ಕೊಟ್ಟೋದ್ರು. ಅದು ಬಿಟ್ಟರೆ ನಮ್ಮ ಬ್ಯಾಟ್ಸ್ಮನ್ಸು ಅದು ಯಾರೋ ಓಪನರ್ ಬಂದಿದ್ರು ಪಾಪ, ಡೆಬ್ಯೂ ಮಾಡಿದ್ದಾರೆ ಗುರು. ಬ್ಯಾಟಲ್ಲಿ ಬಾಲಲ್ಲಿ ಏನೋ ಮುಟ್ಟಿ ಅಯ್ಯೋ ಅವರು ಡಕ್ಕು. ಅದಾದಮೇಲೆ ಬಂದಿದ್ದು ನಮನ್ ಕೂಡ ಡಕ್ ಇವತ್ತು. ಅದಾದಮೇಲೆ ಕ್ವಿಂಟನ್ ಡಿಕಾಕ್ ಅವರಿಬ್ಬರು ಹೋಗಿದ್ದು ನೋಡಿ, ನಂದು ಆಯ್ತು ಇನ್ನೇನು ನಾನು ಹೋಗೋದೆ ಅಂತೇಳಿ ಅವರು ಹೋದರು. ಅದಾದಮೇಲೆ ಒಂದು ಇನ್ನಿಂಗ್ಸ್ ಬಿಲ್ಡ್ ಮಾಡಿದ್ರು ತಿಲಕ್ಕು ಮತ್ತು ಸೂರ್ಯ. ಅಯ್ಯೋ ಈ ಜರ್ಸಿ ಬಿಚ್ಚಿ ಬೇರೆ ಜರ್ಸಿ ಹಾಕೊಂಡಿದ್ರು ಅವ್ರು. ಆ್ಯಕ್ಚುಲಿ ವೈಟ್ ಜರ್ಸಿಲಿ ಆಡಿದ್ದು ಇವತ್ತು. 10 ಓವರ್ ಆಯಿತು, ಅಲ್ಲಿದ್ದಂಗೆ ಹೊಡಿತಾನೆ ಇಲ್ಲ. ನೀವು ರಿಕ್ವೈರ್ಡ್ ರನ್ ರೇಟ್ ಓವರ್ ಮೇಲೆ ಓವರ್ ಜಾಸ್ತಿ ಆಗ್ತಾ ಇದೆ, ನೀವು ಹೊಡಿತಿಲ್ಲ. ಈ ಟಾರ್ಗೆಟ್ ಬೇರೆ 200 ಮೇಲಿದೆ. ಏನು ಮಾಡಿದ್ರೆ ಅಂತಲೇ ಅರ್ಥ ಆಗಿಲ್ಲ. ಎಲ್ಲ ಬಾಲ್ ಸಿಂಗಲರು ತಗೋಬೇಕಿತ್ತು, ಎಲ್ಲ ಡಾಟ್ ಅದು ಇದು. ಅಯ್ಯೋ ಒಳ್ಳೆ ಟೈಮಲ್ಲಿ ತಿಲಕ್ಕಿಗೆ ಮೊಮೆಂಟಮ್ ಸಿಗೋ ಟೈಮಲ್ಲಿ ಮತ್ತೆ ಅಕೀಲ್ ಹುಸೇನ್ ಬಂದರು, ಮತ್ತೊಂದು ವಿಕೆಟ್ ಹೋಯ್ತು. ನನಗೆ ಅಲ್ಲೇ ಗೊತ್ತಾಯ್ತಿದೆ ಡನ್ನು ಅಂತ. ಆಮೇಲೆ ಬಂದಿದ್ದು ದಿ ಆರ್ ಆಫ್ ಫಾರ್ಮರ್, ದಿ OG ಗಾಡ್, ಕ್ಲಚ್ ಗಾಡ್. ಇಂಡಿಯಾಗಷ್ಟೇ ಗುರು, ಇಂಡಿಯಾ ಚೆನ್ನಾಗಿ ಆಡ್ತೀಯ. ಈ ಜರ್ಸಿಲಿ ಕ್ಯಾಪ್ಟನ್ ಆದಮೇಲೆ ನಿನ್ನ ಕೈಲಿ ಆಡೋಕ್ಕಾಗ್ತಿಲ್ಲ. ಅವ್ರದ್ದು ಸ್ಟಾರ್ಟ್ ನೋಡಿದೆ ನಾನು, ಲಾಸ್ಟ್ 50 ಹೊಡೆದಿದ್ದು 2023 ಅಲ್ಲಿ ಯಾವಾಗಿಂದ ಕ್ಯಾಪ್ಟನ್ಸಿ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅಲ್ಲಿಂದ ಅಣ್ಣನ ಫಾರ್ಮೇ ಇಲ್ಲ. ಬಾಲಿಂಗಲ್ಲೂ ಹೊಡ್ಸ್ಕೊತಿದ್ದಾರೆ, ಬ್ಯಾಟಿಂಗಲ್ಲಿ ಬಂದು ಫಸ್ಟ್ ಬಾಲ್ ಏನಕ್ಕೋ ಲಕ್ಕಿನ ಫಸ್ಟ್ ಬಾಲೇ ಹೋಗ್ತಾನೆ ಅಂದ್ಕೊಂಡಿದ್ದೆ. ಫಸ್ಟ್ ಬಾಲ್ ಸಿಂಗಲ್ ತಗೊಂಡು ನೆಕ್ಸ್ಟ್ ಓವರ್ 100 ಹೊಡೆಯೋಕ್ಕೋ ಕ್ಲೀನ್ ಕ್ಯಾಚ್ ಅಷ್ಟೇ, ಡನ್. ಅಲ್ಲಿ ಮ್ಯಾಚ್ ಡನ್ನು. ಅಲ್ಲ ಅವ್ರ ಮೇಲೆ ಹೋಪ್ ಇರಲಿಲ್ಲ ಹೊಡಿತಾರೆ ಅಂತ, ಬಟ್ ಏನೋ ಒಂಚೂರು ಬೀಸಿ ಹತ್ತಿರ ಬರ್ಬೋದು ಅಂದ್ಕೊಂಡಿದ್ದೆ, ಇಲ್ಲ. ಅದಾದಮೇಲೆ ರುದರ್ಫೋರ್ಡ್ ಬಂದರು. ಅಣ್ಣ ನೀವು ಅಲ್ಲಿ ಇಲ್ಲಿ ಹೊಡೆದಿದ್ದೆ ಓಕೆ, ಬಂದು ಫಸ್ಟ್ ಬಾಲೇ ಕ್ಯಾಚು, ಟೀಮ್ ಡೆಡ್, ಫಸ್ಟ್ ಬಾಲೇ ಕ್ಯಾಚು, ಫುಲ್ ಡೆಡ್ ಎಲ್ಲ ಅಷ್ಟೇ. ಕ್ಲೀನ್ ಅವರು ಹೋದರು. ಅದಾದಮೇಲೆ ಇನ್ನೇನು ಕುಟುಂಬ ಸೂರ್ಯನೂ ಹೋದರು ಪಾಪ, ಕುಟ್ಟಿ ಹೊಡ್ತಾ ಎಲ್ಲ ತಿಂದು ಆಡಿ ನನ್ನ ಕೈಲೇ ನೋಡೋಕ್ಕಾಗ್ತಿರಲಿಲ್ಲ. ಅವರು ಹೋದರು, ಅವರು ಒಳ್ಳೆ ಫಾರ್ಮಾಗಿ ಇಲ್ಲ ಗಾನು. ಆಮೇಲೆ ಇನ್ನೇನು ಟೇಲೆಂಡರ್ಸ್ನೆಲ್ಲ ಇವ್ರು ಅಂತಂದವ್ರನ್ನೇ ಎತ್ಬಿಟ್ಟಿದ್ದಾರೆ. ಇನ್ನು ಟೇಲೆಂಡರ್ಸ್ನ ಬಿಡ್ತಾರ, ನೀಟಾಗಿ ಎತ್ಕೊಂಡ್ರು. ನಾನು ಒಂದು ಅಬ್ಸರ್ವ್ ಮಾಡಿದ್ದು ಏನು ಅಂದರೆ, ಮುಂಬೈ ಇಂಡಿಯನ್ಸ್ ಚೇಸಿಂಗಲ್ಲಿ ರಿಕ್ವೈರ್ಡ್ ರನ್ ರೇಟ್ ಫಸ್ಟ್ ಮ್ಯಾಚ್ ಬಿಟ್ಟಾಕಿ ಹೊಡೆದ್ಬಿಟ್ರು.
ರಿಕ್ವೈರ್ಡ್ ರನ್ ರೇಟ್ ಯಾವ ಓವರು ರೀಚ್ ಆಗ್ತಿಲ್ಲ ಅವರು. ರಿಕ್ವೈರ್ಡ್ ರನ್ ರೇಟ್ 14 ಇದ್ದಾಗ 11 ಹೊಡಿತಾರೆ, 10 ಹೊಡಿತಾರೆ. ರಿಕ್ವೈರ್ಡ್ ರನ್ ರೇಟ್ 12 ಇದ್ದಾಗ 6 ಹೊಡಿತಾರೆ, 5 ಹೊಡಿತಾರೆ. ನೀವು ಯಾರು ಚೇಸಿಂಗೇ ಮಾಡ್ತಿಲ್ಲ ನೆಟ್ಟಿಗೆ, ಅದು ವಾಂಗ್ ಕೆಡೆಯಲ್ಲಿ ಚೇಸ್ ಮಾಡ್ತಿಲ್ಲ ಅಂದರೆ ದಿಸ್ ಟೀಮ್ ಹ್ಯಾಸ್ ಟು ರೀಥಿಂಕ್. ಎನಿವೇಸ್ ನಿಮ್ಗಿನ್ನೂ 1 ವರ್ಷ ಟೈಮ್ ಇದೆ, ಆರಾಮಾಗಿ ಕೂತ್ಕೊಳ್ಳಿ. ಯಾರನ್ನ ಬೆಂಚಲ್ಲಿ 8-10 ಕೋಟಿ ಕೊಟ್ಟು ಬೇರೆ ಟೀಮಿಂದ ಇವತ್ತು ಅಪೋಸಿಟ್ ಟೀಮಿಂದ ತಗೊಂಡಿದ್ರಲ್ಲ ಅವ್ರನ್ನೆಲ್ಲ ಕಳಿಸ್ಕೊಡಿ ನೀಟಾಗಿ ಮನೆಗೆ. ದುಡ್ಡು ಉಳಿಯುತ್ತೆ, ಒಳ್ಳೆ ಪ್ಲೇಯರ್ಸ್ನ ತೊಗೊಳ್ಳಿ, ಸ್ಕೌಟ್ ಮಾಡಿ. ಮತ್ತು ಕ್ಯಾಪ್ಟನ್ಸಿನ ತಿಲಕಿ ಕೊಟ್ಬಿಡಿ, ಇಲ್ಲ ಸೂರ್ಯನ್ ಕೊಟ್ಟು ನೋಡಿ. ಈ ಕ್ಯಾಪ್ಟನ್ ವರ್ಕೌಟ್ ಆಗ್ತಿಲ್ಲ, ಬೇಕಾದ್ರೆ ಜಿ ಟಿ ಕಳಿಸ್ಬಿಟ್ಟು ಶುಭನ್ ಗಿಲ್ ತಗೊಂತೀರ ನೋಡಿ, ತೊಗೊಂಬಿಡಿ, ಒಳ್ಳೆ ಇದಿರುತ್ತೆ. ಯಾಕಂದರೆ ಜಿ ಟಿ ಇವರಲ್ಲಿ ಪರ್ಫಾರ್ಮ್ ಮಾಡಿದ್ರು, ಇಲ್ಲಿ ಮಾಡ್ತಿಲ್ಲ. ಯಾಕೆ ಪ್ರೆಷರಿಂದ ಮಾಡ್ತಿಲ್ಲ, ಏನಿಂದ ಮಾಡ್ತಿಲ್ಲ ಗೊತ್ತಿಲ್ಲ. ಅಂತೂ ಇಂತೂ ವರ್ಸ್ಟ್ ಪರ್ಫಾರ್ಮೆನ್ಸ್ ಗುರು. ಮ್ಯಾಚ್ ನೋಡೋಕ್ಕೆ ಬೇಜಾರು. ಯಾವಾಗ 3 ವಿಕೆಟ್ ಅದು ಅಲ್ಲಿಂದ ಟೆಸ್ಟು ಅದು ಇದು ಹೊಡಿತಿಲ್ಲ, ಏನಿಲ್ಲ, 6 ಇಲ್ಲ, ಅದಿಲ್ಲ. ಎಲ್ ಕ್ಲಾಸಿಕ್ ಅಂತಿದ್ರು ಇದನ್ನ. ರೋಹಿತ್ ಕ್ಯಾಪ್ಟನ್ ಇದ್ದ ಈ ಗ್ರೌಂಡಿಗೆ ಬಂದು ಗೆಲ್ಲಬೇಕು ಅಂದರೆ ಒಂಥರ ಕಷ್ಟ ಇರ್ತಿತ್ತು. ಈಗ ಬಂದು ಟೀಮ್ ಇಲ್ಲದವರು ಟೀಮ್ ಆ ರೇಂಜಿಗೆ ಕಾಣಂಗೆ ಬೀಟ್ ಮಾಡಿ ಹೋಗ್ತಿದ್ದಾರೆ ಅಂದರೆ ದಿಸ್ ಟೀಮ್ ಹ್ಯಾಸ್ ಟು ರೀಥಿಂಕ್. ಸೊ ಇಲ್ಲಿಗೆ ನಮ್ಮ ಸೀಸನ್ ಮುಗೀತು. ಈ ಕಮ್ಬ್ಯಾಕ್ ಎಲ್ಲ ಚಾನ್ಸೇ ಇಲ್ಲ. ಇನ್ನಾದ್ಮೇಲೂ ಯಾವನಾದ್ರು ಬಂದುಬಿಟ್ಟು ಕಮ್ಬ್ಯಾಕ್ ಮಾಡ್ತಾರೆ, 6 ಗೆಲ್ತಾರೆ, 8 ಏನಿಲ್ಲ. ಜಾಕ್ಸ್ ಬಂದಿದ್ದಾರೆ ಅಂತ ಗೊತ್ತು, ಅವ್ರನ್ನ ಅಲ್ಲಿ ಇಲ್ಲಿ ಒಂದು 2-3 ಮ್ಯಾಚ್ ಟ್ರೈ ಮಾಡಿ ಅವ್ರನ್ನೂ ಕಳಿಸ್ಬಿಡಿ. ನೆಕ್ಸ್ಟ್ ಸೀಸನ್ ನೋಡ್ಕೊಳ್ಳೋಣ. ಸರಿ ಗೈಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀವಿ. ನಾಳೆ RCB ಮ್ಯಾಚ್ ಡೇ ವ್ಲಾಗ್ ಬರ್ತಾ ಇದೆ, ವೇಟ್ ಮಾಡಿ. ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನಮ್ಮ ಬಾಯ್ಸ್ ಫುಲ್ ಎಕ್ಸೈಟ್ ಆಗಿ ಹೊರಟಿದ್ದಾರೆ ಮ್ಯಾಚ್ಗೆ. ಟಿಕೆಟ್ ಸಿಕ್ಬಿಟ್ಟಿದೆ ಗುರು, ಬರೀ ಸ್ಕ್ಯಾಮ್ ಆಗುತ್ತೆ ಅಂದ್ಕೊಂಡಿದ್ದೆ, ಸಿಕ್ಬಿಟ್ಟಿದೆ. ಹೋಗ್ತಿದ್ದಾರೆ. ನೋಡೋಣ ಹೇಗೆ ಬರುತ್ತೆ ವ್ಲಾಗ್ ಅಂತ. ನಾಳೆ ವಿಡಿಯೋ ರಿಯಾಕ್ಷನ್ ಇರುತ್ತೆ, ಅದ್ರ ಜೊತೆ ಲೇಟ್ ನೈಟ್ ಇಲ್ಲ ನಾಡಿದ್ದು ಬೆಳಗ್ಗೆ ಫುಲ್ ಡೇ ಮ್ಯಾಚ್ ವ್ಲಾಗು ಬರುತ್ತೆ. ಅಲ್ಲಿವರೆಗೂ ಸ್ಟೇ ಟ್ಯೂನ್, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.